ಧರಿಸುವೆ ಧರ್ಮದೇಶಯ ಧರಿಸುವೆ ಧರ್ಮದೇಶಯ ಮೆರೆಸುವೆ ಕರ್ಮಸಾಕ್ಷಿಯ ಧರಿಸುವೆ ಧರ್ಮದೇಶಯ मेरे सोपे कर्मदारिया मेरे सोपे कुरुक्षेत्रदा सूत्रधारणो नानो कुरुक्षेत्रदा सूत्रधारणो नानो अगणित महिमनो नाने परमात्मनो अगणित महिमनो नाने परमात्मनो मेरे सोपे कर्म साक्षिया मेरे सोपे ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಆಹ, ನಾನು ಬಂದ ಕೂಡಲೇ ಈ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಮಸ್ಕಾರ ಮಾಡುತ್ತಿರುವಾಗ ಆ ಮದೋನ್ಮದನಾದ ದುರ್ಯೋಧನನು ನನ್ನ ಕಡೆ ಕಣ್ಣೆತ್ತು ಸಹ ನೋಡದೆ ಅಹಂಕಾರದಿಂದ ಸಿಂಹಾಸನದ ಮೇಲೆ ಕುಳಿತಿರನಲ್ಲ, ಇರಲಿ, ಆತನಿಗೆ ತಕ್ಕ ಬುದ್ಧಿಯನ್ನು ಕಲಿಸುವನು. ಈ ನನ್ನ ಪಾದದಿಂದ ಈ ಭೂಮಿಯನ್ನು ಸಹ ಮೆಟ್ಟಿ ತಾನಾಗಿಯೇ ಬಂದು ನನ್ನ ಪಾದಗಳಿಗೆ ನಮಸ್ಕಾರ ಮಾಡುವಂತೆ ಮಾಡುವನು. ಓ ನನ್ನ ಯೋಗ ಮಾಯೆ, ಜಾಗೃತಳಾಗು. ಏನು ಚಕ್ರವರ್ತಿ, ಗುರುಕುಲ ಚಕ್ರವರ್ತಿಯಾದ ನೀನು ಕೇವಲ ದೂತನಾಗಿ ಬಂದಿರುವ ನನಗೆ ನಮಸ್ಕರಿಸುವುದೇ? ನಾನಿನ್ನ ಬಳಿಗೆ ಬಂದಿದ್ದನಲ್ಲ ಕೌರವೇಶ್ವರ. ಇದೇನಿದು? ದುರ್ಯೋಧನ ಸಾರ್ವಭೌಮನು ಇಳಿದು ಬಂದನೋ ಅಥವಾ ಉರುಳುರಿಲು ಬಂದನೋ? ಮಾವ ಕೃಷ್ಣ, ನಿನ್ನ ಮಾಯದಾಟ ಈ ನಮ್ಮ ಸಾಮ್ರಾಟನ ಮುಂದೆ ನಡೆಯದು. ಕೃಷ್ಣ, ಒಟ್ಟು ಹೋಸದ ಮೇಲೆ ಬಂದಿದ್ದ ಶತ್ರುಗಳ ಎಳೆಮೆಟ್ಟಿ ಸಿಗಿಯುವ ಪಟ್ಟುಗಾರ ಈ ಗಟ್ಟಿಗ ಕೃಷ್ಣ. ವಾಸುದೇವ ಗೋಪಾಲಕನಾಗಿ ಗೋವುಗಳನ್ನು ಕಾದದ್ದಾಯಿತು, ಶೋರನಾಗಿ ಗೋಪಿಕಾ ಸ್ತ್ರೀಯರನ್ನು ಅಪಾದಿಸಿದ್ದಾಯಿತು, ಬಗೆ ಬಗೆಯ ವೇಷಗಳನ್ನಾಕಿ ಬೆಣ್ಣೆಯ ಮುದ್ದೆಗಳನ್ನು ಕದ್ದು ತಿಂದದ್ದಾಯಿತು, ಅನೇಕರನ್ನು ಮೋಸದಿಂದ ಕೊಂದದ್ದೂ ಆಯಿತು. ಇಷ್ಟು ಸಾಲದೆ ಈಗ ದೂತನಾಗಿಯೂ ಬರಬಹುದೇ? ಕೃಷ್ಣ, ನೀನು ಬಂದೇ ಬರುವೆ ಎಂದು ನಾನು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇನೆ. ಆದರೆ ನೀನು ನೆಟ್ಟಗೆ ನನ್ನರ ಮನೆಗೆ ಬಾರದೆ ನಿನ್ನ ಹುಟ್ಟು ಗುಣಕ್ಕನುಸಾರವಾಗಿ ಓರ್ವ ದಾಸಿ ಪುತ್ರನ ಮನೆಗೆ ಹೋಗಬಹುದೇ? ಏಕೆ ಕೃಷ್ಣ? ಪೂಜ್ಯರಾದ ಭೀಷ್ಮ ದ್ರೋಣಾಚಾರ್ಯರಿಲ್ಲವೇ? ಇವರುಗಳ ಮನೆಗಾದರೂ ಹೋಗಬಾರದಿತ್ತೆ? ಗೊಲ್ಲನೆಂದು ಪೋಷಿತನಾದ ನಿನಗೆ ಗೊಲ್ಲ ಬುದ್ಧಿ ಎಲ್ಲಿ ತಾನೇ ಹೋದಿತು? ಬಂದದ್ದಾಯ್ತು, ಈ ಸಿಂಹಪೀಠವನ್ನು ಅಲಂಕರಿಸಿ ಈ ದುರ್ಯೋಧನನ ವೈಭವವನ್ನು
ಒಮ್ಮೆ ನೋಡಿಕೊಂಡು ಹೋಗುವೆಯಂತೆ. ಕೃಷ್ಣ ಎಂದರೆ ಬಲು ಪ್ರಿಯವಲ್ಲವೇ? ಇರಬಹುದು. ಇರಬಹುದು ಏನು, ಇದ್ದೇ ಇದೆ. ನೋಡು ಸಹೋದರ ಅಗ್ರಜ, ನಡೆಯಲಿ ನರ್ತನ. ಕರುಣಾಳು ಗುರು ಪರಾಜೇಶ್ವರ, ಕರುಣಾಳು ಗುರು ಪರಾಜೇಶ್ವರ, ಗುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಗುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕರುಣಾಳು ಗುರು ಪರಾಜೇಶ್ವರ. ಮಾವ ರಿಪು ಭಯಂಕರ ರೂಪ ಮನೋಹರ, ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ. ಭಯಂಕರ ರೂಪ ಮನೋಹರ, ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ. ಸೋದರ ಮಾಮರ ಕೌರವೇಶ್ವರ, ಸೋದರ ಮಾವನ ಹಿತತಿ ಚತುರ, ಸೋದರ ಮಾವನ ಹಿತತಿ ಚತುರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಎಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ. ಕರುಣಾಳು ಗುರು ರಾಜೇಶ್ವರ, ಗುರುವಂಶ ಕುಲ ತಿಲಕ ಮಕುಟೇಶ್ವರ, ಧೀರ ಕರುಣಾಳು ಗುರು ರಾಜೇಶ್ವರ. ನೀಲವರ್ಣ ಸಹೋದರ ಈ ಚೆಲುವ, ನೀಲವರ್ಣ ಈ ಚೆಲುವ, ಕೊಳಲನಾದರೆ ಕೊಳಲನಾದದಿ
ಜನರ ಮರುಳುಗೊಳಿಪ ಕೊಳಲನಾದತಿ ಜಗದ ಜನರ ಮರುಳುಗೊಳಿಪ ನಮ್ಮ ಶ್ರೀಹರಿ ಮುರಾರಿ. ಸಾಕು ಮಾಡಿ ಕೃಷ್ಣ, ಇದು ನನ್ನ ರಾಜಸಭೆಯೋ ಅಥವಾ ನಿನ್ನ ರಾಜಸಭೆಯೋ? ನಿನ್ನದಲ್ಲವೇ ದುರ್ಯೋಧನ? ಹಾಗಾದರೆ ನರ್ತಕಿಯರೇ ಎಲ್ಲಿ ಮತ್ತೊಮ್ಮೆ ಪಾಡಿ. ಕ್ಷಮಿಸಬೇಕು, ಕ್ಷಮಿಸಬೇಕು. ಭೀಮನಿಗಿವನು ಕಡುಬೈರಿ ಹಸ್ತಿನಾಪುರ ಗುಳೆಯ ಗದಾಧಾರಿ. ಕೃಷ್ಣನಿಗಿವನು ಕಡುಬೈರಿ ನಮ್ಮ ಹಸ್ತಿನಾಪುರದೊಳೆಯ ಗದಾಧಾರಿ. ಇವನಿಗೆ ಸರಿಸಾಟಿ ಯಾರಿಲ್ಲ ಈ ಜಗದಿ. ಸರಿಸಾಟಿ ಇವನಿಗೆ ಯಾರಿಲ್ಲ ಈ ಜಗದಿ. ಇವನಿಗೆ ಸರಿಸಾಟಿ ಯಾರಿಲ್ಲ ಈ ಜಗದಿ. ಛಲದಲ್ಲಿ ಬಲದಲ್ಲಿ, ಛಲದಲ್ಲಿ ಬಲದಲ್ಲಿ ಕುರುಸಾರ್ವಭೌ ಕರುಣಾಳು ಕುರುಕೂಟ ರಾಜೇಶ್ವರ. ಕುರುವಂಶ ಕುಲ ತಿಲಕ ಮಕುಟೇಶ್ವರಾದಿ ಕರುಣಾಳು ಕುರುಕೂಟ ರಾಜೇಶ್ವರ. ತಕದಿಮ್ಮಿ ತಕಜನು ತಕದಿಮ್ಮಿ ತಕಜನು ತಕದಿಮ್ಮಿ ತಕಜನು ತತ್ತ. ತಾಗದಿಮ್ಮಿ ತಗಜೋಣು ತಾಗದಿಮ್ಮಿ ತಗಜೋಣು ತಾಗದಿಮ್ಮಿ ತಗಜೋಣು ತದ್ದಿತ್ತ. ತಾಗದಿಮ್ಮಿ ತಗಜೋಣು ತದ್ದಿತ್ತ. ತಾಗದಿಮ್ಮಿ ತಗಜೋಣು ತದ್ದಿತ್ತ. ಸಹೋದರ ತಾಗದಿಮ್ಮಿ ತಗಜೋಣು ತಾಗದಿಮ್ಮಿ ತಾಗದಿಮ್ಮಿ ತಗಜೋಣು ತಾಗದಿಮ್ಮಿ ತಗಜೋಣು ತಾಗದಿಮ್ಮಿ ತಾಗದಿಮ್ಮಿ ತಗಜೋಣ ತಿರುಗಿಡ ತಿರುಗಿಡ ತಾಗದಿಮ್ಮಿ ತಗಜೋಣು ತಾಗದಿಮ್ಮಿ ತಗಜೋಣು ತಗದು ಮೀದಗಜೋಣ ತಿರುಗಿಡ ತಿರುಗಿಡ ತಗದು ಮೀದಗಜೋಣ ತಗದು ತಗದು ಮೀದಗಜೋಣ ತಗದು ಮೀದಗಜೋಣ ತಗದು ಮೀದಗಜು ತಜ್ಜೋಂ ತಗಜೋಂ ತಗಿಟ ಜೋಂ ತದಿಗಿಣಕು 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 ತಜ್ಜೋಂ ತಗಜೋಂ ತಗಿಟ ಜೋಂ ತದಿಗಿಣಕು 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 ತಜ್ಜೋಂ ತಗಜೋಂ ತಗಿಟ ಜೋಂ ತದಿಗಿಣಕು 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 ತಾಂ ತದಿಗಿಣಕು 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 ತಾಂ ತದಿಗಿಣಕು ತದಿಗಿಣಕು ತಾಂ ತಗದಿ ತಗದಾಂ ತಗದಿ ತಾಂ ತದಗಜನು ತದಗಜನು ತಾಂ ತದಗಜನು ದೀಂ ತದಗಜನು ತಾಂ ತಗದಿ ತಾಂ ತಗದಿ ತಾಂ ತದಗಜನು ತದಗಜನು ತಾಂ ತದಗಜನು ತದಗಜನು ತಾಂ ತಗದಿ ತಿರುಗಿಡ 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 ತಾಂತ ತಿರುಗಿಡ 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 ತಾಂತ ತಿರುಗಿಡ 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 ತಾಂ ತಗದಿ ತಾಂ ತಗದಿ ತಾಂ ತದದಿಮಿ ತದದಿಮಿ ತಾಂ ತದದಿಮಿ ತಗ್ಗಿ ತದದಿಮಿ ತಾಂ ತದದಿಮಿ ತಾಂ ತದದಿಮಿ ತಗ್ಗಿ ತದದಿಮಿ ತಾಂ ತದದಿಮಿ ತಾಂ ಗಿರ್ಗಿಡಾಂ 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 ತಗ್ಗಿಡ 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 ದಿನುತಾ ಬಲೆ ತಗ್ಗಿಡ 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 ದಿನುತಾ ತಗ್ಗಿಡ ತಗ್ಗಿಡ ತಾಂತಿರುಗುಡ ದಿನುತಾ ತಾಂತಿರುಗುಡ ದಿನುತಾ ತಾಂತಿರುಗುಡ ದಿನುತಾ ದಿಕ್ಕಿನಕು ತಾಂತಿರುಗುಡ ತದಿಕ್ಕಿನಕು ತಾಂತಿರುಗುಡ ತಾಂ ತದತಿಮಿ ಇದು ತದಿಮಿ ತಾಂ ತದತಿಮಿ ತಾಂ ತದತಿಮಿ ತಗ್ಗಿಡ ತದಿಮಿ ತಾಂ ತದತಿಮಿ ತಾಂ ತದತಿಮಿ ತಗ್ಗಿಡ ತದಿಮಿ ತಾಂ ತದತಿಮಿ ತಾಂ ತದತಿಮಿ ತಗ್ಗಿಡ ತಾಂತಿರುಗುಡ
ತದಿನು ತಾ ತದಿನು ದಿತ್ತಂಗಿಡ್ದ ತಂಗಿಡ್ದ ದಿತ್ತಂಗಿಡ್ದ ತದಿತ್ತ ದಿತ್ತಂಗಿಡ್ದ ತಂಗಿಡ್ದ ದಿತ್ತಂಗಿಡ್ದ ತದಿತ್ತ ದಿತ್ತಂಗಿಡ್ದ ತದಿತ್ತ ದಿತ್ತಂಗಿಡ್ದ ತದಿತ್ತ ತಗದು ಮಿದಗ ಜೋನು ತಗದು ಮಿದ ತಗದು ಮಿದಗ ಜೋನು ತಗದು ಮಿದಗ ತದಿತ್ತಗ ಜೋನುತ ತದಿತ್ತಗ ಜೋನುತ ತದಿತ್ತಗ ಜೋನುತ ಗುರುಭೂಪ ರಾಜೇಶ್ವರ 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 ಮುರಾರಿ, ತಾವು ಸಭೆಗೆ ಬಂದ ಉದ್ದೇಶವನ್ನು ತಿಳಿಸಿ. ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ ಮತ್ತು ಕೌರವ ಪಕ್ಷದವರೇ, ನಾನು ಈ ದಿನ ಪಾಂಡವರ ರಾಯಭಾರಿಯಾಗಿ ನಿಮ್ಮ ರಾಜ್ಯಸಭೆಗೆ ಬಂದಿರುವ ಅದು ಅಲ್ಲದೆ ಅವರು ನನ್ನೊಂದಿಗೆ ಕಳಿಸಿರುವ ಈ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜ್ಯ ಕಾರ್ಯ ವ್ಯವಸ್ಥೆಯು ಈ ಮಂದಿರದಲ್ಲೇ ಎಣಿಸಲ್ಪಡಬೇಕಾಗಿದ್ದರಿಂದ ನಾನು ನಿಮ್ಮ ಮುಂದಿನ ಪ್ರಶ್ನೆಗಳನ್ನು ನೀವು ಆಲಿಸಿ ನಿಗ್ರಹಿಸಬೇಕಾಗಿ ತಮ್ಮಲ್ಲಿ ಬೇಡಿಕೊಳ್ಳುವೆನು. ಹಾಗೆ ಈ ವಿಷಯದಲ್ಲಿ ಅಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಯನ್ನು ತಿಳಿಸಿ ನೀವು ತೀರ್ಪಿಡಬೇಕಾಗಿದೆ. ಹಾಗೆ ಮಾಡದೆ ಹೋದರೆ ಮುಂದೆ ಆಗುವಂತಹ ಅನಾಹುತಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿನ ಪ್ರಶ್ನೆಯು ಸಮಗ್ರ ಭಾರತದ ರಾಜರ ಕ್ಷತ್ರಿಯರ ಅಸ್ತಿತ್ವ ನಾಸ್ತಿತ್ವವನ್ನು ನಿರ್ದೇಶಿಸುತ್ತೀರಿ. ಈ ಭಾರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರಿಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರ ರಕ್ತಧಾರಿಯಿಂದ ಈ ಮಾತೃಮೂರ್ತಿಯನ್ನು ತೋರಿಸುವರು? ಇವೆರಡರಲ್ಲಿ ಒಂದು ನೆನೆಸಪಡಬೇಕಾಯಿತು. ಕಪಟ ಯುದ್ಧದಲ್ಲಿ ಪರಾಜಿತರಾದ ಮೇಲೆ ಧರ್ಮಶೀಲರು, ಸತ್ಯವಂತರಾದಂತಹ ಪಾಂಡವರು ನಿಮ್ಮ ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂದಿರುಗಿದ್ದರಲ್ವೇ? ಹಿಂದೆ ನೀವೇ ವಾಗ್ದಾನ ಮಾಡಿದಂತೆ ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡಿ. ಕೇಳಿದಿರ ಸಭಾಸದರೇ ಪಾಂಡವರ ಈ ವಿನಿಯೋಚನೆಗಳನ್ನು. ನೀವು ಬಾಲ್ಯದಿಂದಲೂ ಅವರ ಮೇಲೆ ತೋರುತ್ತಿದ್ದ ದೀರ್ಘತನದ ವೈರತ್ವ ಅಂದರೆ ಕಪಟದ್ಯೂತ, ಲಾಕ್ಷಾಗೃಹ ಬಂಧನ, ವಿಷಪ್ರಾಸಾನ, ಸರ್ಪಬಂಧ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪರಣ ಇಂಥ ಮಹಾಕಾರ್ಯವನ್ನು ಮನ್ನಿಸಲು ಆ ಪಣದಂದರು ಸಿದ್ಧರಾಗಿದ್ದಾರೆ. ಅರ್ಧ ರಾಜ್ಯಕ್ಕಾಗಿ ನಿಮ್ಮಲ್ಲಿ ರಚಿಸುತ್ತಿರುವಾಗ ಈ ಸುಸಮಯನ್ನು ಅರ್ಥ ಮಾಡಿಕೊಳ್ಳದೆ ಶಾಂತಿ ಸಮಾಧಾನಕ್ಕೆ ಪ್ರಯತ್ನಿಸುವರಾಗಿ ಇದು ಯಾವ ಧರ್ಮ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಕುರುಕುಲಕ್ಕೆ ಕುರುದ್ರೋಣರೇ, ಕುರುಕುಲಕ್ಕೆ ಕುರುದ್ರೋಣರೇ, ಇದು ಯಾವ ನ್ಯಾಯ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಅರಸು ಕುಲ ಧರ್ಮ ರಚಿಸಿದ ಮಹಾರಾಜ, ಧರಣಿಯಾಳಿದವರೆಲ್ಲ ಮರಳಿ ಬರರೋ, ಧರಣಿಯಾಳಿದವರೆಲ್ಲ ಮರಳಿ ಬರರೋ. ಸಂಧಿಬೇಡಲು ಬಂದ ರಾಯಭಾರಿ,
ಭರತ ವಂಶ ಕುಲಾಂತಕನಲ್ಲವಯ್ಯ. ಯಮಸುತ ಭೀಮಾರ್ಜುನನ ಕುಲ ಸಹದೇವ ಸಾಮಾನ್ಯರೆಂದರಿದುದು. ಯಮಸುತ ಭೀಮಾರ್ಜುನನ ಕುಲ ಸಹದೇವ ಸಾಮಾನ್ಯರೆಂದರಿದು ದುಡುಕಬೇಡ. ಸಮಭಾಗವನೆದ್ದು ಸುಖದಿ ಬಾಳೈ ದುರ್ಯೋಧನ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸಹ ಸೇರಿಸಿ ಮುಂದೆ ಆಗುವಂತಹ ವಿಚಾರ ಅವಿಚಾರ ಕರ್ತವ್ಯವನ್ನು ನಡೆಸಲ್ಪಡಬೇಕಾಗಿರುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ದುಡುಕಿನ ದುಗುಡವ ಕೊರೆನಿದರನಿಪ. ದುಡುಕಿನ ದುಗುಡವ ಕೊರೆನಿದರನಿಪ. ಧರೆಯರು ಖ್ಯಾತಿಯ ಕೊರೆನಿ ಕುರುಪ. ಧರೆಯರು ಖ್ಯಾತಿಯ ಕೊರೆನಿ ಕುರುಪ. ದುಡುಕಿನ ದುಗುಡವ ಕೊರೆನಿದರನಿಪ. ಸಾಧಿಸದಿರು ಚಲ ವೈರವ ತೋರೆದು. ಸಾಧಿಸದಿರು ಚಲ ವೈರವ ತೋರೆದು. ಜ್ಞಾತಿಗಳೆನಿಸುದ ಪಾಂಡು ತನುಜರದು. ಜ್ಞಾತಿಗಳೆನಿಸಿದ ಪಾಂಡು ತನುಜರದು. ನೀಡು ಸಂತಸಕ್ಕೆ ಉಳವೈರಿಗೆ ಶಾಂತಿ. ನೀಡು ಸಂತಸಕ್ಕೆ ಉಳವೈರಿಗೆ ಶಾಂತಿ. ಹಿತವ ಬಯಸುವ ಯಾರದು. ಹಿತವ ಬಯಸುವ ಯಾರದು. ದುಡುಕಿನ ದುಗುಡವ ಕೊರೆನಿದರನಿಪ. ಕರೆಯಲು ಖ್ಯಾತಿಯ ಕೊರೆನಿ ಕುರುಪ. ದುಡುಕಿನ ದುಗುಡವ ಕೊರೆನಿದರನಿಪ. ಹೊಸ ದುರ್ಯೋಧನ ಹೊಸ ದುರ್ಯೋಧನ ಶ್ರೀಕೃಷ್ಣರು ನಿಮ್ಮ ಮುಂದೆ ನಿರೂಪಿಸಿದ ರಾಜ್ಯ ಕಾರ್ಯವನ್ನು ಧೃತರಾಷ್ಟ್ರ ಪ್ರಿಯ ಪುತ್ರರೇ, ಸಭಾಸದರೇ, ಶ್ರೀಕೃಷ್ಣರು ನಿಮ್ಮ ಮುಂದೆ ನಿರೂಪಿಸಿದ ರಾಜ್ಯ ಕಾರ್ಯವನ್ನು ನೀವೆಲ್ಲರೂ ಕೇಳಿದರಲ್ಲವೇ? ಅದರಂತೆ ನಡೆಯುವರೆಂದು ನಾನು ನಂಬಿದ್ದೇನೆ. ಒತ್ತ ದುರ್ಯೋಧನ, ಶಾಂತಿ ಸಂಧಾನವನ್ನು ನಾವು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವು ವಿಷವಾಗುವುದು. ಆದ್ದರಿಂದ ಪಾಂಡವರಿಗೆ ಸಲ್ಲಿಸಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖ ಸಂತೋಷದಿಂದ ಈ ಧರೆಯನ್ನಾಳು. ಇದೇ ನನ್ನ ಅಭಿಮತ. ಹೊಸ ದುರ್ಯೋಧನ, ಏತಕ್ಕೆ ಅನುಚರ ಬಿಡೋ ಪಂಥ. ಏತಕ್ಕೆ ಅನುಚರ ಬಿಡೋ ಪಂಥ ಕುರುಪ. ಏತಕ್ಕೆ ಅನುಚರ ಬಿಡೋ ಪಂಥ. ಸಲ್ಲದು ವೈರ ಸಾಧಿಸದಿರು ಚಲ. ಸಲ್ಲದು ವೈರ
तेरा वल्लवै बाबा तेरा ए राजा दुर्योधನ ಬೋಧೆಗೆ ಕಿವಿ ಕೊಡದಿರು ಜೋಕೆ ದುರ್ಯೋಧನ ಬೋಧೆಗೆ ಕಿವಿ ಕೊಡದಿರು ಜೋಕೆ ರಾಜವಾಣಿಂದು ಮೊದಲು ಬಾಳೆ ಆಚಾರ್ಯರೇ, ರಾಜವಾಣಿಂದು ಸುಖಗಳು ಬಾಳೆ ಏಕಕ್ಕೆ ಅನುಜರ ಬಿಡು ಪಂಥ ಕುಂಭ ಏಕಕ್ಕೆ ಅನುಜರ ಬಿಡು ಪಂಥ ಬಿಡು ಪಂಥ ಬಿಡು ಪಂಥ. ವಸ್ತಾ ದುರ್ಯೋಧನ, ಶಾಂತಿ ಸಂಧಾನಕ್ಕೆ ಬಂದವರನ್ನ ಸಮರತ್ವನ್ನಾಗಿ ಮಾಡಬೇಡ. ಆ ಪಾಂಡವರು ನಿನ್ನ ಚಿಕ್ಕಪ್ಪನ ಮಕ್ಕಳಲ್ಲವೇ? ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಆ ಪಾಂಡವರನ್ನು ಆಧರಿಸು ದುರ್ಯೋಧನ. ದುರ್ಯೋಧನ, ಯಾರು? ಚಿಕ್ಕಪ್ಪ ವಿದುರ ಮಹಾಶಯ, ನನಗೆ ಉಪದೇಶ ಮಾಡುವುದರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನದು ಅರಣ್ಯ ರೋದನವೇ. ಏನು ಮಾಡುವುದು? ನಿನ್ನಂಥವರಿಗೆ ಬುದ್ಧಿ ಹೇಳಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಈಗ ನಾವು ಸುಮ್ಮನಿದ್ದರೆ ವಿವೇಚನೆಯೂ ಉಂಟಾಗುವುದು. ಶ್ರೀಕೃಷ್ಣ ಪರಮಾತ್ಮರು ಗುರು ದ್ರೋಣಾಚಾರ್ಯರು ಹೇಳಿದಷ್ಟು ನಾನೇನು ಹೆಚ್ಚಿಗೆ ಹೇಳಲಾರೆ. ಈಗ ಒಂದು ಈ ಸಂಧಿಗೆ ಇದು ಸುಸಮಯ, ಅದನ್ನು ಹಠದಿಂದ ಕಳೆದುಕೊಳ್ಳಬೇಡ. ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯನ್ನು ಆ ಸತ್ಯಸಂಧರಾದ ಪಾಂಡವರಿಗೆ ಕೊಡು, ಇದು ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲಿಲ್ಲಬೇಕೆ? ನಿನಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರವೇ ದೋಷಗಳು ಕಂಡು ಬರುವುದಲ್ಲವೇ? ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದದ್ದನ್ನೇ ಹೇಳಿದೆ. ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ಈ ನಿನ್ನ ಮರಳು ಮಾತುಗಳಿಗೆ ಒಡಂಬಡುವ ಬುದ್ಧಿಹೀನನು ಈ ದುರ್ಯೋಧನನಲ್ಲ. ಇದನ್ನು ಚೆನ್ನಾಗಿ ನೆನಪಿನಲ್ಲಿಡು. ಇದು ಶುದ್ಧ ಕ್ಷಾತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ನನಗಿಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನ. ಸ್ವಲ್ಪ ನಿಧಾನವಾಗಿ ಯೋಚಿಸು ಗೌರವೇಶ್ವರ. ಕೃಷ್ಣ, ಸಾಕು ಮಾಡು ಈ ನಿನ್ನ ವಾಕ್ಪಟತ್ವ. ನಾನು ಅದನ್ನು ಮೊದಲೇ ಬಲ್ಲೆ. ಏನಂದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನವೇ? ಹಾಗೆಲ್ಲ ಕೇಳು ಕೃಷ್ಣ. ಈ ಚಾರದಂಕಮಲ್ಲ ಚಕ್ರವರ್ತಿ ಕೌರವೇಶ್ವರನನ್ನೇ ವಧಿಸಬೇಕೆಂದನಲ್ಲವೇ? ಓ ನಿನ್ನ ಬಂಡ ಭೀಮ, ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ? ಆ ನಿನ್ನ ಹೇಳಿ ಮಾತ್ರ ಅದು ದುರಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹ ಮಾಡಿದರಲ್ಲವೇ ಆ ಪಾಂಡವರು. ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನರನ್ನು ಪುಡಿಗೈದು ಭಾರತಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಆರಿಸಲು ಚಿಂತಿಸುತ್ತಿರುವರಲ್ಲವೇ ಆ ನಿನ್ನ ಲಜ್ಜೆಗೆಟ್ಟ ಪಾಂಡವರು. ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಬಲಶಾಲಿಗಳು, ನಾವೇ ವಿಜಯಶಾಲಿಗಳೆಂದು ಹೆಮ್ಮೆ ಕೊಚ್ಚಿಕೊಳ್ಳುತ್ತಿರುವರಲ್ಲವೇ ಆ ನಿನ್ನ ಲಜ್ಜೆಗೆಟ್ಟ ಪಾಂಡವರು. ಅದು ದುರಭಿಮಾನ. ಹೆಚ್ಚೇನು ಕೃಷ್ಣ, ನೀವಾರೇ ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸಲಾರದು. ಮನೆಯೇ ಕಂಠ ಘೋಷಣೆಯಿಂದ ಏನೂ ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳೆಲ್ಲ ನನಗೊಪ್ಪಿತು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಾಜ್ವಾಲೆಯಿಂದ
ಇಂಥ ಯುದ್ಧ ಬೀರುಮತಿಗಳಿಗೆ ಏನು ಪ್ರಯೋಜನವಿಲ್ಲ. ದುರಾತ್ಮದವರ ದ್ರೋಹಿಗಳ ಮದವ ಮುರಿವೆ ಶಿಕ್ಷಣ. ಬಲೆ ಬಲೆ ದುರಾತ್ಮದವರ ದ್ರೋಹಿಗಳ ಮದವ ಮುರಿವೆ ಶಿಕ್ಷಣ, ಮದವ ಮುರಿವೆ ಶಿಕ್ಷಣ, ಮದವ ಮುರಿವೆ ಶಿಕ್ಷಣ. ಕೊಂಡರನ್ನು ಭೇದಿಸಿ ಜಲವ ಜಯಿಸಿ ನರದನ, ಕೊಂಡರನ್ನು ಭೇದಿಸಿ ಜಲವ ಜಯಿಸಿ ನರದನ. ಮುದದ ನರವಾಹದ ನರ ಶಿರವ ಕಳೆದು ಬಿಡದನ, ಮುದದ ನರವಾಹದ ನರ ಶಿರವ ಕಳೆದು ಬಿಡದನ, ಶಿರವ ಕಳೆದು ಬಿಡದನ, ಶಿರವ ಕಳೆದು ಬಿಡದನ. ಕೃಷ್ಣ, ನೀ ಆ ಪಾಂಡವರ ಸೇನಾ ಸಮವನ್ನು ಕಲಕಿ ಬಿಡುವಲ್ಲ ಈ ಗಂಡುಗಲಿ ಪರಾಕ್ರಮಿಯು. ಆ ಪುಂಡ ಭೀಮನ ಗುಂಡಿಗೆಯನ್ನು ಸೀಳಲು ಈ ದುಶ್ಯಾಸನ ಸದಾ ಸಿದ್ಧನಾಗಿರುವನು. ಹೋಗು, ಸಮರವೇ ಸಿದ್ಧವೆಂದು ಹೇಳು. ಪಾಂಡವರ ಮದವನ ಮೊರೆದು, ಪಾಂಡವರ ಮದವನ ಮೊರೆದು ಮರಳಿ ಓಡುವರ ಬಡ ಪಾಂಡವರು, ಮರಳಿ ಓಡುವರ ಬಡ ಪಾಂಡವರು. ಎಕ್ಕಿಸಿ ಲೆಕ್ಕವನಿತ್ತುವೆ ಮುದನೆ, ಎಕ್ಕಿಸಿ ಲೆಕ್ಕವನಿತ್ತುವೆ ಮುದನೆ. ಆ ಪಾಂಡವರು ತೊಡಗಿದರು ನಾ ಬಿಡಲು ದವದೋಳು, ಪಾಂಡವರು ತೊಡಗಿದರು ನಾ ಬಿಡಲು ದವದೋಳು. ಕಿನ್ನರರ ಒಡಲನತೆ, ಕಿನ್ನರರ ಒಡಲನತೆ. ಆ ಪಾಂಡವರು ಬೆಳಗಿದರು ಬಿಡುವುದವದೋಳು. ಎಲವೋ ಕೃಷ್ಣ, ಮರ್ಯಾದೆಯಿಂದ ಘನತೆಯನ್ನು ಉಳಿಸಿಕೊಂಡು ಹೋಗು, ಇಲ್ಲವಾದರೆ ಅನರ್ಥವಾದಿತು, ಎಚ್ಚರ. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪದಿ ದೂತನಾಗಲು ಏಕೆ ದಾತನಾಗೋ, ವಿಧವಾ ಮರದರ ಕಡುಕಿ ಒಲಿಸುವುದೇ ಮುನ್ನ ಬರುವುದು ಧೀರ ಸಮರ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ ಭಾವ ವಲ್ಲಭನೇ. ಕರ್ಣ ಅಟ್ಟವಂತರು ನಾವು ವಿಧವಿದು ತಿಳಿ ಭಲೆ ಭಲೆ ಕನ್ನ. ಅಟ್ಟವಂತರು ನಾವು ವಿಧವಿದು ತಿಳಿ ಕೃಷ್ಣ. ಅಟವಂತರು ನಾವು ದಿಟವಿದು ತಿಳಿವಿ, ಅಟವಂತರು ನಾವು ದಿಟವಿದು ತಿಳಿವಿ. ಗಣಗಳ ಪಾಲನ ಚಿರ ಕಡಿದಿಡು
ರಣದಳ ಪಾತನ ಸಿರ ಕಡಿದಿರುವೆ ಸಲ್ಲಲು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ ಸಲ್ಲಲು ನಿನಗೆ ವಲ್ಲಭನೇ ಭಾವ ವಲ್ಲಭನೇ ಪಾಂಡು ತನಯಾರು ರಣದೊಳು ಸೆಣಸದೆ ಪಾಂಡು ತನಯಾರು ರಣದೊಳು ಸೆಣಸದೆ ಕೃಷ್ಣ ಕೃಷ್ಣ ಪಾಂಡು ತನಯಾರು ರಣದೊಳು ಸೆಣಸದೆ ಪಾಂಡು ತನಯಾರು ರಣದೊಳು ಸೆಣಸದೆ ಸಂಧಿಯ ನಾಯಕ ಆಡಲು ಕಳಿಸಿಯಾರೆ ಸಂಧಿಯ ನಾಟಕ ಆಡಲು ಕಳಿಸಿಯಾರೆ ಸಲ್ಲಲು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ ಸಲ್ಲಲು ನಿನಗೆ ವಲ್ಲಭನೇ ವಲ್ಲಭನೇ ಅರ್ಜುನನ ಮೇಲಿನ ನನ್ನ ಹಗೆಯ ತೀರದ ಹೊರತು ಈ ರಾಧೇಯನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ರಾಜೇಂದ್ರ, ಈ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನ ಅಪೇಕ್ಷಿಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನೂ ಸಹ ಅವರಂತೆಯೇ ಮಾತನಾಡುತ್ತೀಯ. ಅರ್ಜುನನ ಮೇಲಿನ ವೈಯಕ್ತಿಕ ವೈರತ್ವದಿಂದ ಈ ಕ್ಷತ್ರಿಯ ಸಮೂಹವನ್ನೇ ಬಲಿಗುಳಿದು ಹೆಚ್ಚುತ್ತಿದೆಯಲ್ಲ, ಇದು ನಿನ್ನ ಧರ್ಮವೇ ಕರ್ಣ? ಕೃಷ್ಣ, ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆಲ್ಲ. ಆ ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ತನ್ನ ತನುಮನಗಳನ್ನರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಬಲೆ ಬಲೆ ಅಂಗಾಧಿಪತಿ, ನಿನ್ನ ಧರ್ಮದ ನುಡಿಗಳಿಗೆ ಯಾದವಾಗ್ರಣಿಯ ಕಂಠವು ಬಿಗಿದಂತಾಯಿತು. ಓಹೋ, ಮೀರಿತು. ಮದೋನ್ಮತರಾದ ಯುವಗೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳಲು ಕೇಳು ಕೌರವೇಶ್ವರ. ಭಾರತ ಭೂಮಿ ಕದೈಸೆ ತೋರಾತ, ಭಾರತ ಭೂಮಿ ಕದೈಸೆ ತೋರಾತ, ಸಮಾನ ಶೌರ್ಯ ಸಾಧನೆ ವಿರಾಜಿಸುವ ಸಹೋದರು ನಿರಾಕರಿಸದಿರಲಿ. ಭಾರತ ಭೂಮಿ ಕದೈಸೆ ತೋರಾತ, ದೈಸೆ ತೋರಾತ. ಕೌರವೇಶ್ವರ, ಕರೆಸಿ ಗಣೇ ನನು ಜಾತರ, ಕರೆಸಿ ಗಣೇ ನನು ಜಾತರ, ದರೆಯ ಮೆತ್ತು ಜಾತಿ ಪಡೆ ಸುಖಿಯಾಗುವೇರ, ದರೆಯ ಮೆತ್ತು ಜಾತಿ ಪಡೆ ಸುಖಿಯಾಗುವೇರ. ವೈರವನೇ ನೀಗಿ ಸೈರಲಯ ತಾಳೆ, ವೈರವನೇ ನಿನ್ನಿಗೆ ಸೈರಲೆಯ ತಾಳ, ಬಾಳೆ ಬಲು ಧರ್ಮ ನಿಲ್ಲಿಸಿಕೊಂಡ ಚರಿತ ತರುಣ ಬಲಿತವರ ಕುಲತೆನಿಸುತ್ತಾರೆ. ಬಾಳೆ ಬಲು ಧರ್ಮ ನಿಲ್ಲಿಸಿಕೊಂಡ ಚರಿತ ತರುಣ ಬಲಿತವರ ಕುಲತೆನಿಸುತ್ತಾರೆ. ಈ ದರೆಯ ಭಾರತ ಭೂಮಿ ಕದೈಸೆ ತೋರಾತ, ಸಮಾನ ಶೌರ್ಯ ಸಾಗದರು ವಿರಾಜಿಸುವ ಸಹೋದರು ನಿರಾಕರಿಸದಿರಲಿ. ಭಾರತ ಭೂಮಿ ಕದೈಸೆ
ದುರಾಚಾರ ಜಯ ಜಯ ದುರಾಚಾರ. ದುರ್ಯೋಧನ, ಈ ಗುರು ಹಿರಿಯರನ್ನು, ಈ ನಿನ್ನ ಬಂಧು ಬಾಂಧವರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಈ ಕ್ಷತ್ರಿಯ ಸಮೂಹವನ್ನೇ ಬಲಿಗೊಡಲು ಯೋಚಿಸುವೇಕೆ? ದಾನ ವಿಜಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ? ನಿಮ್ಮಗಳ ಸಲುವಾಗಿ. ಮುಂದೆ ಬಂದೊದಗುವ ಭೀಷಣ ಯುದ್ಧದಿಂದ ಈ ಮಾನವ ಕುಲಕೋಡನ್ನು ಉದ್ಧಾರ ಮಾಡುವ ಸಲುವಾಗಿ ಇಂದಿನಿಂದಲೇ ಭಿಕ್ಷೆ ಬಿಡ್ತಿರುವನು. ಭಿಕ್ಷಾ ಪ್ರದಾನ ಮಾಡು ಗೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ಕೃಷ್ಣ? ಪಾಂಡವರು ಜೂಜಾಡಿ ರಾಜ್ಯಾದಿ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೋ? ಕೃಷ್ಣ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಹೊರತಾಗಿ ಮತ್ತಾರಿಗೂ ಸಾಧ್ಯವಿಲ್ಲ. ಪಾಂಡವರು ಕ್ಷಾತ್ರ ಧರ್ಮ ಬಿಹುದೇ ಹೇಳಿ ಪಾಂಡವರಲ್ಲಿ. ಕೃಷ್ಣ, ಕ್ಷಾತ್ರ ಧರ್ಮ ಬಿಹುದೇ ಹೇಳಿ ಪಾಂಡವರಲ್ಲಿ ರೂಢಿಯೊಳವರಿಲ್ದು ಧೀರರೆನಿಪರೈ ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ. ಕೃಷ್ಣ, ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ ಅರಿತು ನೀನಿದೆಲ್ಲವ. ಕೃಷ್ಣ, ಅರಿತು ನೀನಿದೆಲ್ಲವ ಭ್ರಾಂತಿ ಮೂಡಿದೆಯ ಮುಕುಂದ ಮುಕುಂದ. ಕೃಷ್ಣ, ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಫಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನವು ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುವೆಯ ಜನಾರ್ದನ? ಯುದ್ಧವು ಕ್ಷತ್ರಿಯನ ಅರ್ಥ, ಕಾಮ, ಮೋಕ್ಷ ಹಾಗೂ ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ, ಭಯಪಡಲಾಗಲು. ದುರ್ಯೋಧನ, ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆಗಿದ್ದರೆ ಅದನ್ನು ಅಗತ್ಯವಾಗಿ ಹೊಂದುವೆ. ಆದರೆ ಇದು ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಗುರುಕುಲಗಾದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳು ಏನೆಂದು ಕೇಳಿದೆಯಾ? ನಿನ್ನ ಅಪರಾಧಗಳು ಅಗಣ್ಯ, ಅನಂತ, ಅಬೋಧ. ಹಿಂದೆ ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ನೀಚ ಶಕುನಿಯ ಸಲಹೆಯಿಂದ ಧರ್ಮರಾಯನನ್ನು ಕಾಪಾಡುವುದು ಹೇಳತಂದು ಬರ್ತೇಯ. ಸಹೋದರರ ಪತ್ನಿಯನ್ನು ನೀನು ರಾಜ್ಯಸಭೆಗೆ ತಂದು ನೀನು ಮಾಡಿದ ಅವಚ್ಚ ಅಪರಾಧಗಳು ಅನಂತ ಕಾಲದ ಪ್ರಳಯ ಧೂಮಕ್ಕೆ ನಿನ್ನ ನಿಜ ಸ್ಮೃತಿಯನ್ನು ಹಿಂಬಾಲಿಸುತ್ತಿರು. ವಾರಣಾವತಾರದಲ್ಲಿ ಅರಗಿನ ಅರಮನೆ, ಏಕಚಕ್ರನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸಾನ, ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯ. ಈ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆ ಪ್ರವೃತ್ತನಾಗಿರುವ ನಿನಗೆ ಕೀರ್ತಿ, ಶ್ರೇಯಸ್ಸು ಎಂದಿಗೂ ಲಭಿಸಲಾರದು. ಅದು ನಿನ್ನ ಭ್ರಮೆ ಕೃಷ್ಣ. ಕೆಟ್ಟರೂ ಸರಿ, ಕಟ್ಟ ಕಡೆಯದಾಗಿ ಕಾಡಿಗಟ್ಟಬೇಕೆಂದು ಸಂಚು ಹೂಡಿದ ಕೆಚ್ಚದೆಯ ಕಟ್ಟಾಳು ಈ ಚಲದಂಕ ಮಲ್ಲ ಚಕ್ರವರ್ತಿ ಕೌರವೇಶ್ವರನನ್ನ ಕೇಣಕಿ ಕೇಕೆ ಹಾಕಿ ನಕ್ಕಳಲ್ಲ ಆ ಪಾಂಡವರ ಸತಿ ಪಾಂಚಾಲಿ. ಅಂದೇ ತೊಟ್ಟೆನು ಕೃಷ್ಣ ಈ ಪಣವನ್ನ. ಭೂತ ಪ್ರೇತ ಪಿಶಾಚಿ ಒಡೆಯನಾದ ಭೂತನಾಥೇಶ್ವರನೇ ಕದನಕ್ಕೆ ಕಾಲ್ಕೆರೆದು ನಿಂತರೂ ಸರಿಯೇ. ಕಲಿ ಅಂಶದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವು ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋದರೂ ಸರಿಯೇ. ಹಸ್ತಿನಾವತಿಯ ರತ್ನ ಸಿಂಹಾಸನಾಧೀಶ್ವರ, ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನಿಪನಾದ ನಾನು ಮಾಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿಯೇ.
ಛಲವನ್ನು ಬಿಡೆನು, ನೆಲವನ್ನು ಕೊಡೆನು. ಎದೆಗೆಡದೆ ಬಿಟ್ಟು ಕೊಡಲು ಕುರುಬುವುದಿಲ್ಲ. ಎದೆಗೆಡದೆ ಬಿಟ್ಟು ಕೊಡಲು ಕುರುಭೂಮಿಯನ ಅಡ್ಡ ಆಟದಿಂದ ಭುಜವ ತಟ್ಟಿ ಮೆಟ್ಟಿ ಮೆರವೆಯನ್ನು ಕುಲವ ಅಡ್ಡ ಆಟದಿಂದ ಭುಜವ ತಟ್ಟಿ ಮೆಟ್ಟಿ ಮೆರವೆಯನ್ನು ಕುಲವ ಕಡೆಯ ನಿರ್ಧಾರ ಪೇಳೆ ಜಗಮತಿ ಪಾಂಡವರೊಡೆಯನಿಗೆ ಕಡೆಯ ನಿರ್ಧಾರ ಪೇಳೆ. ಗುರು ಬಲರಾಮರ ಬೆಂಬಲವಿರಲು ಛಲವನ್ನು ಬಿಡನು, ನೆಲವನ್ನು ಕೊಡನ. ಗುರು ಬಲರಾಮರ ಬೆಂಬಲವಿರಲು ಛಲವನ್ನು ಬಿಡಲು, ನೆಲವನ್ನು ಕೊಡ. ಆಕಾಶ ಭೂಮಂಡಲವೇ ಭೋಗರೆದು ಬಾಗಿಲಿಯಲಿ. ಆಕಾಶ ಭೂಮಂಡಲವೇ ಭೋಗರೆದು ಬಾಗಿಲಿಯಲಿ. ರಾಜ್ಯವನ್ನು ಬಯಸುವವರು ಎನ್ನಲು ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲಿ. ರಾಜ್ಯವನ್ನು ಬಯಸುವವರು ಎನ್ನಲು ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲಿ. ಕಡೆಯ ನಿರ್ಧಾರ ಪೇಳೆ ಜಗಮತಿ ಪಾಂಡವರೊಡೆಯನಿಗೆ ಕಡೆಯ ನಿರ್ಧಾರ ಪೇಳೆ. ಪಾಂಡವರಿಗೆ ತಮ್ಮ ಭಾಗವ ಕೊಡಿಸಲು ನೀ ಪಕ್ಕ ಸಮಸಾರ್ಥಕವಾದರೆ. ಪಾಂಡವರಿಗೆ ತಮ್ಮ ಭಾಗವ ಕೊಡಿಸಲು ನೀ ಪಕ್ಕ ಸಮಸಾರ್ಥಕವಾಗಿ ಬಂದ ದಾರಿಯನ್ನನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಬಂದ ದಾರಿಯನ್ನನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಅಲ್ಲವೇ ಮಾಧವ? ಹಾಗಾದರೆ ಕೇಳು. ಸಂಧಾನಕ್ಕಾಗಿ ಬಂದ ಅತಿಥಿಯ ಸಭೆಯೊಂದು ಸತ್ಕರಿಸಲಿರುವೆವು. ಸಂಧಾನಕ್ಕಾಗಿ ಬಂದ ಅತಿಥಿಯ ಸಭೆಯೊಂದು ಸತ್ಕರಿಸಲಿರುವೆ. ಕಡೆಯ ನಿರ್ಧಾರ ಪೇಳೆ ಜಗಮತಿ ಪಾಂಡವರೊಡೆಯನಿಗೆ ಕಡೆಯ ನಿರ್ಧಾರ ಪೇಳೆ. ಎದೆಗೆಡದೆ ಬಿಟ್ಟು ಕೊಡಲು ಕುರುಭೂಮಿಯನ ಎದೆಗೆಡದೆ ಬಿಟ್ಟು ಕೊಡಲು ಕುರುಭೂಮಿಯನ ಅಡ್ಡ ಆಟದಿಂದ ಭುಜವ ತಟ್ಟಿ ಮೆಟ್ಟಿ ಮೆರವೆಯನ್ನು ನೊಯ್ಲಿ ಕುಲವ. ಅಡ್ಡ ಆಟದಿಂದ ಭುಜವ ತಟ್ಟಿ ಮೆಟ್ಟಿ ಮೆರವೆಯನ್ನು ನೊಯ್ಲಿ ಕುಲವ. ಕಡೆಯ ನಿರ್ಧಾರ ಪೇಳೆ ಜಗಮತಿ ಪಾಂಡವರೊಡೆಯನಿಗೆ ಕಡೆಯ ನಿರ್ಧಾರ ಪೇಳೆ ಕಡೆಯ ನಿರ್ಧಾರ ಪೇಳೆ ಕಡೆಯ ನಿರ್ಧಾರ ಪೇಳೆ. ಕೃಷ್ಣ, ಆ ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ, ರಥಿಕರ ವೀರ ಘೋಷಣೆಯಲ್ಲಿ, ಸ್ಪರ್ಶ ಸ್ಪಂದನದಲ್ಲಿ. ಸಂಧಾನದಿಂದೆಂದಿಗೂ ರಾಜ್ಯ ದೊರಕದು. ಛಲ ತೊಟ್ಟು ಮಾಡುವ ಯುದ್ಧ, ಸತ್ತರೆ ಸಾಯುಜ್ಯ, ಬದುಕಿದ್ದರೆ ಸಾಮ್ರಾಜ್ಯ. ಸಂಗ್ರಾಮಕ್ಕೆ ಬೇಕಾದ ಶಸ್ತ್ರಾಸ್ತ್ರಗಳನ್ನು ಸಿದ್ಧಪಡಿಸಿಕೊಳ್ಳುವಂತೆ ಹೋಗು. ಅಣ್ಣ, ಇದು ಕೌರವರ ರಾಜ್ಯಸಭೆ ಅಲ್ಲ, ಪಾಂಡವರ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದು ಪರಿಪುಷ್ಟರಾದ ಈ ವೃದ್ಧರು ಅದೇಗೆ ತದೇಗೆ ಚಿತ್ತರಾಗಿ ಕುಳಿತಿರುವರು ನೋಡು. ಸಮಯವು ದೊರಕಿದರೆ ಎಂತಹ ಎದರತಕ್ಕರಲ್ಲ. ನಡೆ, ಇಲ್ಲಿ ಒಂದು ಕ್ಷಣವೂ ನಿಲ್ಲಲಾರದು. ಸರಿಯಾಗಿ ಹೇಳಿದೆ ಸಹೋದರ. ಈ ಶತ್ರುಗಳ ನಡುವೆ ನಮಗೇನು ಕೆಲಸ? ನಡೆ ಹೋಗೋಣ. ನಿಲ್ಲು ದುರ್ಯೋಧನ, ನಿಲ್ಲು. ಕತಿ ಬೇಡೈಸು ಯೋಧನನೆ ತೋರಿ ಗಣ್ಯಾತಿ ಚಲೋ
ಕತಿ ಬೇಡೈಸು ಯೋಧನನೆ ತೋರಿಗನಾದಿಗಳು ಅದೇ ಕಿಂತು ಒಲರುವೆ ಅದೇ ಮಾತ ಬೊಗಳುವೆ ಕೃಷ್ಣ ಅದೇ ಕಿಂತು ಒಲರುವೆ ಅದೇ ಮಾತ ಬೊಗಳುವೆ ಎಲ್ಲ ಕುಲವ ಮಳೆಯ ದುರಗಳು ಕಡಿಯದೆ ಬಿಡುವೆದೆ ಕುಲಹೀನ ಕುಲವ ಮಳೆಯ ದುರಗಳು ಕಡಿಯದೆ ಬಿಡುವೆದೆ ಕತಿ ಬೇಡೈಸು ಯೋಧನನೆ ತೋರಿಗನಾದಿಗಳು ಕದನದಲ್ಲಿ ನನ್ನ ಮದವನಡಗಿ ಪರಶುರ ಕದನದಲ್ಲಿ ನಿನ್ನ ಮದವನಡಗಿ ಚತುರರಿಗ ಮರುಳೆ ಮಂದಮತಿಯುತ್ತೆ ಮುಂದರಿಯದೆ ಮಂದಮತಿಯುತ್ತೆ ಮುಂದರಿಯದೆ ಕುದುರವ ಪಡುವೆ ಕುದುರವ ಪಡುವೆ చేస్తాను నాకైతే ఈ నిన్న మోత చేస్తాను నాకైతే ఈ నిన్న మోత పరమ పురుషನೆಂಬ ಬಿರುದನು ಪದವಿಯೋಳ್ ಅಡಗಿತೆ ಕೆಡುಕದೆ ಪರಮ ಪುರುಷನೆಂಬ ಬಿರುದನು ಪದವಿಯೋಳ್ ಅಡಗಿತೆ ಕೆಡುಕದೆ ಕತಿ ಬೇಡೈಸು ಯೋಧನನೆ ತೋರಿಗನಾದಿಗಳು ಕತಿ ಬೇಡೈಸು ಯೋಧನನೆ ತೋರಿಗನಾದಿಗಳು ಸೈರಣೆ 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 ಇದು ಅಕ್ಷಮ್ಯ ಅಪರಾಧ. ಕಡೆಗೋ ನನ್ನ ಮಾತನ್ನು ತಿರಸ್ಕರಿಸಿಯೇ ಬಿಟ್ಟೆಯ ಗುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ? ಈ ಯದುವಂಶದ ಕಳಂಕ ಸ್ವರೂಪನೇ. ದುರ್ಯೋಧನ, ನಿನ್ನ ಈ ವರ್ತನೆಯು ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ಎಣಿಸಬೇಕು. ಅದನ್ನು ಯಾರೂ ನಿರ್ಣಯಿಸುವಂತಲ್ಲ. ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆಯನ್ನು ನೀಡಿರುವೆ. ಯಾರಿಗೋ? ಮತ್ತಿನ್ಯಾರಿಗೆ? ಈ ನಮ್ಮ ಸಾರ್ವಭೌಮನಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳುವ ಬದಲು ಸಾರ್ವಭೌಮ ನಿನ್ನನ್ನು ಉಚಿತವಾದ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನನ್ನ ಶಕುನಿ ಮಾವನವರು ನನಗಾಗಲೇ ಸಲಹೆಯನ್ನು ನೀಡಿದ್ದಾರೆ. ಶಕುನಿ ಮಾವನವರ ಸಲಹೆಯಿಂದ ಮೇಲೆ ಅದು ಬಹಳ ಅದ್ಭುತಾಕಾರವಾಗಿಯೇ ಇರುವುದು. ಈ ನಿಮ್ಮ ಅದ್ಭುತಕಾರವಾದ ಸಂದೇಶವನ್ನು ನಾನು ಅದ್ಭುತಾಕಾರವಾಗಿಯೇ ಸ್ವೀಕರಿಸುವೆನು. ಹೌದೌದು, ನಿಮ್ಮ ಈ ಅದ್ಭುತವಾದ ಕಾರ್ಯಕ್ಕೆ ಅದ್ಭುತವಾದ ಸನ್ಮಾನವೇ. ಸ್ವೀಕರಿಸು ಸಹೋದರ ದುಶ್ಯಾಸನ. ಅಗ್ರಜ, ಬಂಧಿಸಿ ಕೃಷ್ಣನನ್ನ. ಎಲ್ಲವೋ ಕೃಷ್ಣ, ನಿನ್ನನ್ನು ನಿನ್ನ ಅಂಗಾಂಗವನ್ನು ಬಂಧಿಸಿ ನಿನ್ನ ದುಡುಕುತನಕ್ಕೆ ತಕ್ಕ ಬುದ್ಧಿಯನ್ನು ಕಲಿಸುವೆ. ಯಾರನ್ನು ಬಂಧಿಸಿರೋ ಮಂದಮತಿಗಳಿರ. ಬಟ್ಟೆಯಿಂದ ಬೀಸಣಿಗೆಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಿಂಬಿಸಿದೆಯಾ? ಇದು ವ್ಯರ್ಥ, ನಿಮ್ಮಿಂದಾಗದು. ಕೃಷ್ಣ, ಈ ಬೆದರಿಕೆಯ ಮಾತುಗಳಿಂದ ಏನೂ ಪ್ರಯೋಜನವಿಲ್ಲ. ಬೇಗ ಕಟ್ಟಿರಿ ಇವನನ್ನ. ಓ ನನ್ನ ಯೋಗ ಮಾಯೆ, ಜಾಗೃತಳಾಗು. ಹಾಗಾದರೆ ಈಗ ಬಂಧಿಸಿರಿ ನನ್ನನ್ನು. ಇಲ್ಲಿಗೆ ತಕೆಯನ್ನ ಕರೆ ತಂದೆಯೋ ದೇವ. ಪರಮಾತ್ಮ, ಇಲ್ಲಿಗೆ ತಕೆಯನ್ನ ಕರೆ ತಂದೆಯೋ ದೇವ. ಮಾನವ ನಾನು, ದೈವವು ನೀನು. ಪರಮಾತ್ಮ, ಮಾನವ ನಾನು, ದೈವವು ನೀನು. ಏತಕ್ಕೆ ಎಲ್ಲರೂ ಮಾನವೀಯ ಬೆಳೆದಿದೆ. ಪರಮಾತ್ಮ, ಏತಕ್ಕೆ ಎಲ್ಲರೂ ಮಾನವೀಯ ಬೆಳೆದಿದೆ. ಮಾನವ ನಾನು,
ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು? ಕರ್ಣ, ಕುಲಹೀನನಲ್ಲಿ ಕಂಡುಬರುವ ಲಕ್ಷಣಗಳು ನಿನ್ನಲ್ಲಿ ಇರುವೆ ಎಂದು ಯೋಚಿಸಿ ನೋಡು ಕರ್ಣ. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ. ಕರ್ಣ, ಕುಲಹೀನನಲ್ಲ ಕೇಳೆನ್ನ ಮಾತು. ಕುಲಹೀನನಲ್ಲ ಕೇಳೆನ್ನ ಮಾತು. ರವಿವಂಶದಿ ಅವತರಿಸಿದ ವಸುಕುಮಾರ ಬಾ, ಕುಲವೀರ ಸುಕುಮಾರ ಬಾ. ಕರ್ಣ, ಮಾತೆ ನಿನ್ನವರ ತುಂಬಿ ವರ ಪಾಂಡವರ ಜನನಿ. ಮಾತೆ ನಿನ್ನವರ ತುಂಬಿ ವರ ಪಾಂಡವರ ಜನನಿ. ಧರೆಯ ಬೆಳಗುವ ರವಿಯ ಕರುಣದಿ, ಧರೆಯ ಬೆಳಗುವ ರವಿಯ ಕರುಣದಿ. ಮಹಾಮಹಿಮನೆಂದೆನಿಸಿ ಮೆರೆವ ರವಿ ಸುಕುಮಾರ ಬಾ, ಕುಲವೀರ ಸುಕುಮಾರ ಬಾ. ತಳಮಳ ವೇದಕ್ಕೆ ಮನದ ಚಿಂತೆ ಪೊರೆ. ಕರ್ಣ, ಕರ್ಣ, ತಳಮಳ ವೇದಕ್ಕೆ ಮನದ ಚಿಂತೆ ಪೊರೆ. ಅವಿತ ಕಬುವನದೋಳ್ಯ ಪಡೆದೆ, ಅವಿತ ಕಬುವನದೋಳ್ಯ ಪಡೆದೆ. ಕನಕರವೆನಿಸಿದ ವೇದಿನಿಯೊಳು ನೀ. ಕನಕರವೆನಿಸಿದ ವೇದಿನಿಯೊಳು ನೀ. ಮಹಾ ಮಹಿಮನೆಂದೆನಿಸಿ ಮೆರೆವ ರವಿ ಸುಕುಮಾರ ಬಾ, ಕುಲವೀರ ಸುಕುಮಾರ ಬಾ, ಸುಕುಮಾರ ಬಾ. ಕರ್ಣ, ನೀನು ಸೂತನಲ್ಲ. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿದೇವಿಯೇ ನಿನ್ನ ತಾಯಿ. ಸೂರ್ಯದೇವನೇ ನಿನ್ನ ಜನಕ. ಲೋಕೈಕ ವೀರರಾದ ಪಾಂಡುಕುವರರೇ ನಿನ್ನ ಸಹೋದರರು ಕರ್ಣ. ಪರಮಾತ್ಮ, ತಾವು ಹೇಳುತ್ತಿರುವ ಮಾತು ಆಶ್ಚರ್ಯಕರವಾಗಿರುವುದಲ್ಲ. ಓ, ಮರೆತಿದ್ದೆನು, ಇದು ಯುದ್ಧದ ಸಮಯ. ಆ ಪಾಂಡವರ ತಲೆ ಕಾಯಲು ನೀನು ಈ ರೀತಿಯಾಗಿ ನನ್ನನ್ನು ವಂಚಿಸುತ್ತಿರುವೆಯಾ ದೇವ? ಕರ್ಣ, ರಾಜಾದಿರಾಜನೆನಿಸಿ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟುಕೊಂಡು ಕುಳಿತಿರುವೆಯಲ್ಲ, ಇದು ನಿನ್ನ ಧರ್ಮವೇ ಕರ್ಣ? ಪರಮಾತ್ಮ, ಬಹುದಿನ ನೋಡೆ ಬಂಧುಗಳಾರೆಂದು. ಪರಮಾತ್ಮ, ಕರ್ಣ, ಬಹುದಿನ ನೋಡೆ ಬಂಧುಗಳಾರೆಂದು. ಇಂದು ವದನ ಅಪಾನಿಯಿಂದಲೇ ಎಲೆ ಬಂದೆ. ಪರಮಾತ್ಮ, ಕರ್ಣ, ಇಂದು ವದನ ಅಪಾನಿಯಿಂದಲೇ ಎಲೆ ಬಂದೆ. ಮಂದ ವಿಮೋಚನ ಮಾರ್ಗವನರಿಯಲಿ. ಬಂದ ವಿಮೋಚನ ಮಾರ್ಗವನರಿಯ ದೇವಾ. ಶೋಧನೆಯೇ ನಿದು ಬಿಡಿತಾಪ ಆದಿಯಾಗಿ ಪರಿತಾಪ
ರಹಸ್ಯದ ಅಂತರವರಿತು ಜನ್ಮದಾತೆಯ ನಿರ್ದಯ ನರಿತು ರಹಸ್ಯದ ಅಂತರವರಿತು ಜನ್ಮದಾತೆಯ ನಿರ್ದಯ ನರಿತು ಜೀವಿತಲೇ ಮರಿ ಸಹಜರ ಸಮಗೂಡಿ ಜೀವಿತಲೇ ಮರಿ ಸಹಜರ ಸಮಗೂಡಿ ಪಾತಕಿ ಜೀವನ ಸಂಕಟ ಕಾರಣ ಪಾತಕಿ ಜೀವನ ಸಾಂಕಟಕಾರ ದೇವಾ ಶೋಧನೆಯೇನಿದು ಬಿರಿಚಾಪ ಪಾಪಿಯಾಗಿ ಪರಿತಾಪ ಬಿಡದೆ ದೇವಾ ಶೋಧನೆಯೇನಿದು ಬಿರಿಚಾಪ ಬಿರಿಚಾಪ ಪರಮಾತ್ಮ, ಆ ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ಪ್ರವಾರವಾದ ನರಕವು ಪ್ರಾಪ್ತವಾಗುವುದಿಲ್ಲವೇ? ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದು. ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡ ಬೇಡ ದೇವ, ತಂದೊಡ್ಡ ಬೇಡ. ಕರ್ಣ, ನನ್ನ ಮಾತು ಸತ್ಯವೆಂದು ತಿಳಿದು ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿರುವಾಗ ದೂರ್ವಾಸ ಮಹಾಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಹೊಂದಿದ್ದಳು. ಅವುಗಳು ಜಪಿಸುವೋ ಇಲ್ಲವೋ ಎಂದು ತನ್ನ ಮನದಲ್ಲಿಯೇ ಸಂಶಯಪಟ್ಟು ಅವುಗಳಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಜನಿಸಿದೆ. ಲೋಕ ಅಪವಾದಕ್ಕೆ ಹೆದರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಸೂತರು ನಿನ್ನನ್ನು ಅತ್ಯಂತ ಪ್ರೀತಿಯಿಂದ ಸಾಕಿ ಸಲಹಿದರು. ಈಗಲೂ ನನ್ನ ಸಂಗಡ ಬಾ ಕರ್ಣ. ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಬೀಳುವಂತೆ ಮಾಡುವರೆಂದು ಅವರಿಂದಲೂ ಸಮಂತರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವೆಯಂತೆ. ಪರಮಾತ್ಮ, ತಾವು ಹೇಳುತ್ತಿರುವ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ, ನೀಚ, ಹೀನ ಕುಲದವನೆಂದು ಹೀಯಾಳಿಸುತ್ತಿರುವರಲ್ಲ. ನಾನಿಂತವನೇ ಎಂಬ ವಿಚಾರವು ಅವರಿಗೆ ತಿಳಿಯದೇ ಪರಮಾತ್ಮ. ತಿಳಿಯದು ಕರ್ಣ. ಈ ವಿಚಾರವು ನಿನ್ನ ತಾಯಿಗೂ ತಿಳಿಯದು, ಪಾಂಡವರಿಗೂ ಕೂಡ ತಿಳಿಯದು. ಆಕೆಯು ನಿನ್ನನ್ನು ನೋಡಿದಾಗಲೆಲ್ಲ ದೇವ, ಆ ಕರ್ಣನ್ಯಾರು? ಆತನನ್ನು ನೋಡಿದಾಗಲೆಲ್ಲ ಮರುಕು ಉಂಟಾಗುವುದು ಎಂದು ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನೆಲ್ಲ ಸಂಪೂರ್ಣವಾಗಿ ನಿನ್ನ ತಾಯಿಗೆ ತಿಳಿಸಿ ಬಂದಿರುವೆನು. ಆದ್ದರಿಂದ ಆಕೆ ನಿನ್ನನ್ನು ನೋಡಲು ಗಂಗಾ ತೀರದಕ್ಕೆ ಬಹಳ ಕಾತುರದಿಂದ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ. ಆಕೆಯ ಮನಸ್ಸನ್ನು ಸಂತೋಷಪಡಿಸು. ನಾನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಹೊರಡಲೇ ಕರ್ಣ. ತಮ್ಮ ಚಿತ್ತ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯ ನನ್ನ ಸಹೋದರನೇ. 1000 ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಪ್ರೀತಿಯ ಸಹೋದರರೇ. ಪಾಂಡುರಾಜ, ಕುಂತಿದೇವಿ, ಮಾದ್ರಿ ದೇವಿಯರು ನನ್ನ ಜನನಿ ಜನಕರೇ. ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು
ದಶನಾಮಗಳಿಂದ ಕೂಡಿ ದಶ ದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿ ಜ್ಯೋತಿಯಾಗಿ ಮೆರೆದು ಯಾರೊಡನೆ ಯುದ್ಧಕ್ಕೆ ನಿಂತರು ಸೋಲನ್ನೇ ಹರಿಯದ ನನಗೆ ಪರಮ ವೈರಿ ಎನಿಸಿದ ಅರ್ಜುನ ನನ್ನ ಸಹೋದರನೇ. ಅಯ್ಯೋ ಅಯ್ಯೋ ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವೆನು. ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಿ ಸಹಿಸಲಿ ಅರ್ಜುನ, ಹೇಗೆ ನೋಡಿ ಸಹಿಸಲಿ? ಯಾವ ಪೂರ್ವದ ಪಾಪದ ಫಲವಾಗಿ ಸೂತನೆಂಬ ನಿಂದನೆಯ ಹಾವೃತ್ತಕ್ಕೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಇದುವರೆಗೂ ಬಂಧು ವರ್ಗದವರು ಯಾರೆಂಬುದನ್ನು ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ಈಗ ಬಂಧು ವರ್ಗದವರು ಇಂಥವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ. ಅಯ್ಯೋ ಪಾಪಿ ಕರ್ಣ, ಪಾಂಡುಕುಮಾರನಾಗಿ ಹುಟ್ಟಿ ಪಾಂಡುಕುಮಾರರನ್ನೇ ಕೊಲ್ಲಲು ಹೊರಟಿರುವೆಯಲ್ಲ. ಕೊಲ್ಲಲೇ ಪಾಂಡುಕುಮಾರರಂ ದುರದೋಳ್ ತಮ್ಮಂದಿರಂ ನಾಂ ಕೊಲ್ಲುವುದೇ. ಕೊಲ್ಲಲೇ ಪಾಂಡುಕುಮಾರರಂ ದುರದೋಳ್ ತಮ್ಮಂದಿರಂ ನಾಂ ಕೊಲ್ಲುವುದೇ. ಕೊಲದ ಬಿಟ್ಟೊಡೆ ಕೌರವೇಂದ್ರನು, ಕೊಲದೆ ನಾಂ ಬಿಟ್ಟೊಡೆ ಕೌರವೇಂದ್ರನು, ಈದರೇ ಸುಖ ಸಂಪತ್ತಿ ನಿಂಬಾವನೆ. ಚಲದಿಂ ಪಾರ್ಥನ ರುಂಡವಂ ಥರಿದು. ಅಯ್ಯೋ ಅರ್ಜುನ, ಚಲದಿಂ ಪಾರ್ಥನ ರುಂಡವಂ ತರಿದು ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸೈಸಲ್ಕಾಗದೆ ಪಾರ್ಥನ ಘೋರ ಶರಕೆ ನಾಂ ತುತ್ತಾಗಲೇ. ನಾ